ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜೂರಿಯಸ್ ಟು ಹೆಲ್ತ್. ನೋಡುತ್ತಿರುವ ನಮ್ಮ ತಂದೆ ತಾಯಿಯರ ಗಮನಕ್ಕೆ. ಕುಡಿಯುವ ಚೋರರು ನಾವಲ್ಲ, ಕುಡುಕರ ಸಂಘವೂ ಸೇರಿಲ್ಲ. ನಾವು ಮಾಡಿರುವ ಎಲ್ಲ ದೃಶ್ಯಗಳು ಕಾಲ್ಪನಿಕ. ನೋಡಿ ಆನಂದಿಸಿ. ದುನಿಯಾ ರಾಕಿ, ಅಲ್ಲ ಮಗ, ನಾನು ಜಾಕಿ. ಹಲೋ, ಏನೋ ನಿಂದು ಬೆಳಗ್ಗೆ ಕಾಲೇಜಿಗೆ ಹೋಗೋಣ. ಟೈಮ್ ಎಷ್ಟು ಈಗ? 8:20. ಬೆಳಗ್ಗೆ ಏನೋ ನಿಂದು ಮಗ. ನೀನು ಬ್ರಷ್ ಮಾಡಿ ಬಸ್ ಹತ್ತು ಟಿಫನ್ ಮಾಡಿ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ 9:20. ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮಲ್ಕೋ ಸ್ವಲ್ಪ. ಸರಿ, ಆಮೇಲೆ ಕಾಲ್ ಮಾಡಿ. ಸರಿ ಆಯಿತು, ಆಮೇಲೆ ಹೋಗೋಣ. ಹಲೋ, ಏನೋ ನಿಂಗೆ ಹಿಂಗೆ ಕಾಲ್ ಮಾಡಿ ಕಾಟ ಕೊಡ್ತಿದ್ಯಾ? ನೀನು ಬಂದರೆ ಬಾ. ಹಾಂ, ಕಾಲೇಜಲ್ಲಿ ನನ್ನ ಗತಿ ಏನಾಗಿದೆ ಅಂತ ನೋಡಬೇಕು. ಸರಿ. ಈಗ ಹೋದ್ರೂ ವೇಸ್ಟು, ಆಲ್ರೆಡಿ ಒಂದಿನ ವೇಸ್ಟ್ ಆದಂಗೆ. ನಾನು ಹೇಳೋದು ಕೇಳು, ಇವತ್ತೊಂದಿನ ಬಂಕ್ ಹಾಕು, ನಾಳೆಯಿಂದ ಪಕ್ಕ ಹೋಗೋಣ. ಅರ್ಥ ಮಾಡ್ಕೊ. ಆಯ್ತು, ಇರಪ್ಪ. आईडी दिखाइए। आप कौन है? आपको पता है हम कौन है? पता नहीं। आप कोई भी रहे आईडी दिखाइए। है क्या? नया नहीं है भैया, 3 महीने से ही सिक्योरिटी कर रहा हूँ, इधर ही काम कर रहा हूँ। ಮಗ, ನನಗೂ ಹಿಂದಿ ಬರುತ್ತೆ. आईडी कार्ड दिखाइए, आप जाइए। आप बच गए. ओके, जाइए। ಇವತ್ತು ಸೋಮವಾರ, ಹತ್ಯೆ ಮಾಡಲ್ಲ, ಉಳ್ಕೊಂಡಿದ್ವಿ. ಎಲ್ಲವೂ ಹಿಂದಿಯಲ್ಲಿ ಹೇಳಿದ್ವಿ, ಇದೊಂದು ಕನ್ನಡದಲ್ಲಿ ಹೇಳಿದ್ರೆ ಸರಿ ಇರಲ್ಲ ಮಗ. ಬಾಯ್. ಇದೊಂದು ಕನ್ನಡ ಬೇಡ ಬಾಯ್. ಮಗ, ನಾನು ಹೇಳೋದನ್ನೆಲ್ಲ ನಂಬಿಕೆ ನೋಡು, ಅದಕ್ಕೆ ನೀನು ನನ್ನ ಫ್ರೆಂಡ್ ಅನ್ನೋದು. ಟ್ರಸ್ಟ್ ಮ್ಯಾಟರ್ಸ್ ಮಗ, ಟ್ರಸ್ಟ್ ಮ್ಯಾಟರ್ಸ್. ಅವನಿಗೇನಾದರೂ ಅರ್ಥ ಹಂಗಿಡಿದ್ರೆ ನಮಗೆ ಒಳಗೆ ಬಿಡ್ತಿರಲಿಲ್ಲ. ಏನು ಮಗ, ಸದ್ದೇ ಇಲ್ಲ. ನಾವೇ ಫಸ್ಟ್ ಬಂದಿರೋದು ಮಗ. ಕರೆಕ್ಟ್. ನಾವು ಅಪರೂಪಕ್ಕೆ ಬಂದು ಸಿನ್ಸಿಯರಾಗಿ ಬರ್ತೀವಿ. ವಿ ಆರ್ ಸಿನ್ಸಿಯರ್. ಇವರ ನಮ್ಕಿನ್ನ ಮುಂದೆ ಬಂದ್ಬಿಟ್ಟವ್ರೆ. ನಮ್ಕಿಂತ ಸಿನ್ಸಿಯರ್ ಮಗ. ಪ್ರೆಸೆಂಟ್ ಸರ್. ಏನೋ ನಿದ್ದೆ ಎಲ್ಲ ಹಾಳು ಮಾಡ್ದಲ್ಲೋ. ನಮ್ಕಿಂತ ಮುಂಚೆ ಬಂದು ಕೂತಿದ್ದೀರಾ? 9:20ಕ್ಕೆ ಬಂದಿದ್ವಿ. ಮಗ, ನಾವು ಬಂದು 20 ನಿಮಿಷ ಲೇಟ್ ಆದರೆ ಒಳಗಡೆ ತಗೊಂಡ್ರು. ಇವತ್ತು ಫ್ರೀ ಅಟೆಂಡೆನ್ಸ್ ಇತ್ತು. ನಿನ್ನ ಸವಾಸ ನಾನು ಮಾಡಿ ಹಾಲಾಗಿ ಹೋದೆ. ನಿನ್ನ ಜೊತೆ ಇದ್ದರೆ ನಾನು ಒಂದು ಕ್ಲಾಸು ಅಟೆಂಡ್ ಮಾಡೋಕ್ಕಾಗಲ್ಲ. ಮಗ, ಪರವಾಗಿಲ್ಲ ಮಗ, ಫೇಲ್ ಇನ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್. ನಾಳೆಯಿಂದ ಪಕ್ಕ ಬರೋಣ, ಪ್ರಾಮಿಸ್. ಅಟ್ಲೀಸ್ಟ್ ಓಡಿಸ್ಕೋದು ಬಂದು ಅಟೆಂಡೆನ್ಸ್ ಆದರೂ ಕೊಡಿಸ್ಕೊಂಡು. ಯಾಫಿಕ ಕನ್ಸಲ್ ಮಗ. ಇಂಥ ಸುಲಭದಲ್ಲಿ ಸ್ಪೋರ್ಟ್ಸ್ ಎಲ್ಲ ಬೇಕಾ? ಬೇಡ ಮಗ.
ಹೊಟ್ಟೆ ತುಂಬ ಹಸಿತಿದೆಯಾ? ಹೊಟ್ಟೆ ತುಂಬ ಬೇರೆ ತಿನ್ಕೊಂಡು ಚಿಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಹೆಂಗಿರುತ್ತೆ? ಕೂಲ್ ಡ್ರಿಂಕ್ ಮಗ, ಕೂಲ್ ಡ್ರಿಂಕ್. ಸರಿ, ಕಾಸಿದೆಯಾ ನಿಮ್ಮ ಹತ್ರ? ಪ್ಲ್ಯಾನ್ ನಿಂದೆ ಅಲ್ಲ ಮಗ, ಹಂಗಂದ್ರೆ ಕಾಸು ನಿಂದೆ ಅಲ್ಲ ಮಗ. ಏನು ಡ್ರೈವಿಂಗು ಇವ್ರದ್ದು? ಆಯ್ತಾ, ಸರಿಯಾಗಾಯ್ತಾ? ಆಗಬೇಕು ಮಗ, ಫ್ರೆಂಡಿಂಗ್ ನೀಡ್ ವೆನ್ನಿಂಗ್ ನೀಡ್ ಅಂತ ನಾನು ಹೇಳಿದ್ದೀನಿ ನಾನು. ಸರಿ, ಬನ್ನಿ ಹೋಗೋಣ. ಸುಡು ಸುಡುವ ಬಿಸಿಲಿನಲ್ಲಿ ತಿನ್ನುವೆವು ಬಿರಿಯಾನಿ 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 ಹೇ 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 ಹೇ. ಮಗ ಆರ್ಡರ್ ಮಾಡು ಮಗ. ಏನೋ ಒಂದು ಮಾಡ್ರು. ಮಾಡೋಣ ಅಣ್ಣ, 2 ಬಿರಿಯಾನಿ, 2 ಕುಷ್ಕ. ಮಗ ಕುಷ್ಕ ಯಾರಿಗಂತ ಗೊತ್ತಾಗಿಲ್ಲ. ಕಾಸು ಯಾರ ಹತ್ರ ಇದೆಯೋ ಮಗ ಈಕ್ವಾಲಿಟಿ ಮ್ಯಾಟ್ರ್ ಅಲ್ವಾ ಮಗ? ಕಾಸು ಮ್ಯಾಟ್ರಿ ಅಲ್ವಾ? ಪಾಯಿಂಟ್ ಬಿ ನೋಟೆಡ್. ಮಗ ಕೂಲ್ ಡ್ರಿಂಕ್ಸ್ ಹೇಳ್ತಾ ಅಂದಿ ಮಗ, ನೆನಪಿದೆಯಾ? ಕರೆಕ್ಟ್ ಅಣ್ಣ, 2 ಕೂಲ್ ಡ್ರಿಂಕು, 2 ಗ್ಲಾಸ್ ವಾಟ್ರು. ಎರಡೇ ಯಾಕೋ ಕಾಸು ಇರೋದಕ್ಕೂ ಮಗ, ಇದ್ರಲ್ಲೂ ಅದೇನಾ ಮಗ? ಇದನ್ನು ಕಾಸೇ ಅಲ್ವಾ ಮಗ? ಮತ್ತೆ ಪಾಯಿಂಟ್ ಬಿ ನೋಟೆಡ್. ಮಗ ಇನ್ನ ಬರ್ಲಿಲ್ವಲ್ಲೋ? ನಾನು ಅದಕ್ಕೆ ಕಾಯ್ತೀನಿ. ನಾವೇ ಇಲ್ಲಿ ಹೊಟ್ಟೆ ಹಾಸ್ಕೊಂಡು ಸಾಯ್ತಾ ಇದೀವಿ, ನೀವೇ ನಮ್ಮ ಮೊಬೈಲ್ ನೋಡ್ಕೊಂಡು ಬರ್ತಾ ಇದೆಯಾ? ಕ್ರಿಂಜು. ಅದು ಬಿಡು ಮಗ, ಇಲ್ಲಿ ನೋಡು ನಮ್ಮ PUC ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗೋರು ನೋಡು ಮಗ. ಮಗ ಟ್ರಿಪ್ಪಿಗೆ ಹೋಗೋಣ ಮಗ. ಹೋಗೋಣ ಮಗ, ಹೋಗೋಣ. ಪಕ್ಕ ಹೋಗೋಣ ಈ ಸರಿ. ಇವನು ಕ್ಲಾಸಿಗೆ ಬಾರೋ ಅಂದರೆ ಬರಲ್ಲ. 3 ತಿಂಗಳಿಂದ ಇವತ್ತೇ ಪ್ಲ್ಯಾನ್ ಹಾಕಿ ಕರ್ಕೊಂಡು ಬಂದಿದ್ದೀನಿ ಕಾಲೇಜಿಗೆ. ಇವನ ಜೊತೆ ಟ್ರಿಪ್ಪಿಗೆ ಹೋಗೋಣ ಅಂತೀರ, ಏನ್ರು ನೀವೆಲ್ಲ? ಸರಿ, ಅದು ಆಗ್ಬಿಡ್ಲಿ. ಟ್ರಿಪ್ ಹೋಗೋಣ. ಸರಿ, ಏನೋ ದಿವಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಹೋಗೋಣ ಮಗ? ಥೈಲ್ಯಾಂಡಿಗೆ ಹೋಗೋಣ. ಥೈಲ್ಯಾಂಡಾ? ಚೆನ್ನಾಗಿದೆಯಲ್ಲ? ಸಖತ್ತಾಗಿದೆ ಮಗ. ಮಗ, ಸ್ವಲ್ಪ ಈ ಕಡೆನೂ ನೋಡು. ಮ್ಯಾಚ್ ಆಗಲ್ಲ. ನಮ್ಮ ತಾಯಿ ನನಗೂ ಮ್ಯಾಚ್ ಆಗಲ್ಲ ಮಗ. ಮಗ ಔಟ್ ಆಫ್ ಕಂಟ್ರಿಲ್ಲ ಸೆಟ್ ಆಗಲ್ಲ. ಇಂಡಿಯಾ ಒಳಗೆಲ್ಲ ಇದ್ರೆ ಹೇಳಿ ಮಗ. ಗೋವಾ ಹೋಗೋಣ. ಹಾಂ, ಗೋ. ಚೆನ್ನಾಗಿದೆಯಲ್ಲ? ಸಖತ್ತಾಗಿದೆ ಮಗ. ಮಗ, ಸ್ವಲ್ಪ ಈ ಕಡೆನೂ ನೋಡು. ಮ್ಯಾಚ್ ಆಗಲ್ಲ. ನಿಮ್ಮ ತಾಯಿ ನನಗೂ ಮ್ಯಾಚ್ ಆಗಲ್ಲ ಮಗ. ಮಗ ಔಟ್ ಆಫ್ ಸ್ಟೇಟು ಬೇಡ, ಈ ಕರ್ನಾಟಕದೊಳಗೆ ಏನಾನಿದ್ರೆ ಹೇಳಿ. ಚಿಕ್ಕಮಂಗ್ಳೂರ್ಗೆ ಹೋಗೋಣ. ಹಾಂ, ಚಿಕ್ಕಮಂಗ್ಳೂರು.
ಚೆನ್ನಾಗಿದೆಯಲ್ಲ? ಸಖತ್ತಾಗಿದೆ. ಮಗ ಹಂಗೆ ಸ್ವಲ್ಪ ಈ ಕಡೆ ನೋಡು. ಮಗ ಪ್ಲ್ಯಾನ್ ಹಾಕ್ಯಲ್ಲ ಎಲ್ರಿಗೂ ಮಿಸ್ ಮಾಡೋಂಗಿಲ್ಲ. ಎಲ್ಲರೂ ಒಂದು ವಾರದೊಳಗೆ 5,000 ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವಾರದೊಳಗೆ ಪ್ಲ್ಯಾನ್ ಪ್ರಕಾರನೇ ನೆಕ್ಸ್ಟ್ ವಾರನೇ ಟ್ರಿಪ್ ಟು ಚಿಕ್ಕಮಂಗ್ಳೂರು. ಬಂತು, ಬನ್ನಿ ಅಣ್ಣ. ಅಯ್ಯೋ ಬಾ. ಚಿಲ್ಲರೆ ಎಲ್ಲ ಬೇಡ, ನೀನೇ ಇಟ್ಕೋ. ನಾನು ಅಲ್ಲೇ ಇದ್ದೆ, ಯಾಕೆ ಇಷ್ಟೊಂದು ಕುಡಿತಾ ಇದೆಯಾ? ಫ್ರೆಂಡ್ಸ್ ಯಾರು ಇಲ್ವಾ ನಿಮಗೆ? ಇಲ್ಲ ನಂಗೆ. ಎಲ್ಲಿರೋದು ಮನೆ? ನಿನ್ನ ಅಣ್ಣ ಬಂದಂಗೆ ಬಂದೆ, ಇಲ್ಲೇ ಐತೆ. ಬಾ ಬಿಟ್ಟು ಬರ್ತೀನಿ. ಇದೇನಾ? ಹಾಂ ಸರಿ ಸರಿ ಸರಿ. ಚಾರ್ಜಿಂಗ್ ಬೇಡ. ಲ್ಯಾಪ್ಟಾಪ್ ನೋಡ್ತಿದ್ಯಾ? ನೋಡ್ಕೋ. ಏನೋ ಎಲ್ಲೋದ್ರು ನಿಂದು ಇದೆ ಕೆಲಸ. ಚಾರ್ಜಿಂಗ್ ಕೊಡು. ಮಗ ಲ್ಯಾಪ್ಟಾಪ್ ಕೊಟ್ಟರೆ ಚಾರ್ಜರ್ ಕೊಡಲ್ಲ ಕೊಡು. ಗೆಸ್ಟ್ ಗೆಸ್ಟ್ ಇಲ್ಲ ಏನಿಲ್ಲ, ಚಾರ್ಜಿಂಗ್ ಗೆಸ್ಟ್ ಕಣೋ. ಗೆಸ್ಟಿಗೆ ಈ ಥರ ಟ್ರೀಟ್ ಮಾಡೋದು. ಏನೋ ನಾನು ಹೋಗೋದೇ ಇಲ್ಲ. ಮಗ ಹೋಗ್ ಮಗ. ಇಲ್ಲ ಮಗ, ನೀನೇನಾದರೂ ಸ್ಕೆಚ್ ಹಾಕೊಂಡು ನಾನು ಹೋಗೋದೇ ಇಲ್ಲ. ಲವ್ ನಿನ್ ರೂಮ್ ಕಣೋ, ಹೋಗು. ಇಲ್ಲ ಹೋಗೋಣ, ಹೋಗು. ನೆಪೋಟಿಸಮ್. ಯಾವುದೋ ಆನ್ಲೈನ್ ಹುಡುಗಿ ಹತ್ರ ಮಾತಾಡ್ಕೊಂಡು ಪ್ಲಾಸ್ಟಿಕ್ ಮಕ್ಕ ಎಲ್ಲ ನೋಡಿದ್ದೀನಲ್ಲ. ಏನೋ ನೀನು ಒಂದು ಕೆಲಸ ನೆಟ್ಟು ಮಾಡಲ್ಲ ನೀನು. ಅದೇ ಹೇಗಾಗಿದೆ ಬ್ರೋ, ಡೋಂಟ್ ಫೀಲ್ ಶೈ. ದಿಸ್ ಇಸ್ ಅವರ್ ರೂಮ್. ಆಲ್ ಆರ್ ಅವರ್ ಬಾಯ್ಸ್. ಯಾರೋ ಇವರು ಕಲಾಸಿಪಾಲ್ಯ ಡಾನ್ ಇದ್ದಂಗ ಅವ್ರೆ. ನಾವು ಅಲ್ಲಿನವರೇ. ಸಕ್ಕತ್ತಾಗಂತೀವಿ, ತೆಗಿಬಿಡಿ. ಹೋಗ್ಲಾಯ್ತಲ್ಲ ಬಿಟ್ಟು. ಯಾಕೋ ಏನಾಯ್ತು? ಅಚಾರ ಮಾಡ್ತಿದ್ಯಾ? ಏನಾಯ್ತು? ಯಾಕೆ ಕುಡಿದ್ಬಿಟ್ಟಿದ್ದಾನೆ? ಇಲ್ಲ, ಕುಡಿದು ಒಬ್ಬೊಬ್ಬನೇ ಓಡಾಡ್ತಿದ್ದ. ಮನೆ ದಾರಿ ತೋರಿಸ್ತಾ ಕರ್ಕೊ ಬಂದ್ಬಿಟ್ಟೆ. ಏಯ್ ನೀನು ಕುಡಿತಿರ್ಲಿಲ್ಲ, ನೀವೇ ಕುಡಿಯೋಕೆ ಸ್ಟಾರ್ಟ್ ಮಾಡೋದು. ಯಾರು ಏನಾಯ್ತೇನ? ಮಗ ನೀನು ಯಾವಾಗಿಂದ ಲವ್ ಮಾಡ್ತಿದ್ಯಾ? ನನಗೆ ಹೇಳೇ ಇಲ್ಲ. ಮಗ 3 ತಿಂಗಳಾಯ್ತು ಮಗ. ಫ್ರೆಂಡ್ಸ್ ನೋನೆಲ್ಲ ಹಿಂಗೆ ಅನ್ಸ್ಕೊಳ್ಳೋದು ನೀವು? ಮತ್ತೆ ಇನ್ನೇನು ಅನ್ಸ್ಕೊಬೇಕು? ಈ ಹುಡುಗರು ಸಂತೋಷನಾಗ್ಲಿ ದುಃಖನಾಗ್ಲಿ ಒಂದ್ರಲ್ಲ ಎಕ್ಸ್ಪ್ರೆಸ್ ಮಾಡೋದು. ಎಣ್ಣೆನಾಗು ಎಣ್ಣೆನ ಮಗ. ಇಲ್ಲೆಲ್ಲ ಕುಡಿಬೋದಾ ಬ್ರೋ? ಬ್ಯಾಚುಲರ್ಸ್ ಹಾಳಾಗದೆ ರೂಮ್ ಮಾಡ್ದಾಗ ಅಂತೀನಿ. ನೀವೆಲ್ಲ ಕುಡಿಯುತ್ತೆ, ನನ್ನ ರೂಮಲ್ಲಿ ತೆಗಿತಾ.
ಸರಿ ಹಂಗಾರೆ ನಾನು ಏನೇ ತಂದ್ಬಿಡ್ತೀನಿ. ಒಂದೇ ಸಿಟ್ಟಿಂಗಲ್ಲಿ ಎಷ್ಟು ಕ್ಲೋಸ್ ಆಗಿಬಿಟ್ಟಿವ್ರು. ತುಂಬ ಒಳ್ಳೆಯದಿದ್ದಾರೆ. ಇರಲಿ ಇರಲಿ. ಖರ್ಚಿಗೆ ದುಡ್ಡೆಲ್ಲ ಹೆಂಗೆ ಅನ್ಸ್ಕೊತೀರ? ಖರ್ಚು ಹಾಂ, ನಮಗೆಲ್ಲ ಯಾಕೆ ಖರ್ಚು ಬಿಡು. ಬೆಟ್ಟಿಂಗ್ ಇಡ್ತೀರಾ? ಬೆಟ್ಟಿಂಗ್ ಅಂದರೆ ಬೆಟ್ಟಿಂಗ್ ಅಂದ್ರೆ ಗೊತ್ತಿಲ್ಲ. ಬೆಟ್ಟಿಂಗ್ ಅಂದರೆ ಗೊತ್ತಿರೋದು. ಅರ್ಧ ಕಾಲೇಜ್ ಹುಡುಗರು ಉದ್ಧಾರ ಆಗೋದೇ ಅಂತ ಕೆಲಸದಿಂದ ಗೊತ್ತಾ? ಫೋನ್ ಕೊಡಿದ್ವಿ. ಯಾವ ಬೆಟ್ಟಿಂಗ್? ಫೋನ್ ಕೊಡಿದ್ವಿ. ಕುಡ್ದಿದ್ದೀವಿ ಚಿಲ್ಲು. ಇದು ಏರೋಪ್ಲೇನ್ ಇದ್ದಂಗೆ. ಎಲ್ಲಿ ತನಕ ಹೋಗ್ತಾ ಇರುತ್ತೋ ಅಲ್ಲಿ ತನಕ ದುಡ್ಡು ಬರ್ತಾ ಇರುತ್ತೆ. ಇದ್ರಾಗೆ ಅವರೇ ಕೊಡ್ತಾರೆ, ನಾವಾಗ ಬಿಡೋದು. ಫಸ್ಟು ನಾವು, ಆಮೇಲೆ ಅದೇ ಬರ್ತಾ ಇರುತ್ತೆ. ಹಾಕಿ ಬಿಡು, ನನ್ನ ಹತ್ರ ಇದೆ, ಹಾಕಿ. ನಾನು ಹಾಕ್ತೀನಿ, ಹಾಕಿ ಬಿಡು. ಅಕೌಂಟಲ್ಲಿ 5,000 ಇದೆ, ಹಾಕಿ ಬಿಡು. ಹಾಂ, ಆರಿಸಿ. ಮೊದಲನೆಯ ಬೆಟ್ಟು ₹1 ಇಂದಷ್ಟು. ₹5 ಬಂತಲ್ಲ ಬ್ರೋ, ₹1. ನಾ ಹೇಳ್ದಲ್ಲ. ಸೂಪರ್. ಇರಿ, ನಾನು ಆಡ್ಕೊಂಡ್ಬಿಟ್ಟು ಬರ್ತೀನಿ. ಕೊನೆಗೂ ಬ್ರೋ 50 ಹಾಕೊಂಡು ಆಡ್ತೀನಿ ಬ್ರೋ ಇಂದಿಂದ. ಹಲೋ, ಮಚ್ಚ, ಕಾಸು ಅಡ್ಜಸ್ಟ್ ಆಯಿತು. ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಹೋಗ್ಬಿಡೋಣ. ಹಾಂ, ಅದು ಬಿಡು, ಹಿಂಗೆ ಅಡ್ಜಸ್ಟ್ ಮಾಡಿದೆ. ಮಗ, ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇತ್ತಲ್ಲ ಮಗ, ಅವನು ಪ್ಯಾನ್ ಕಾರ್ಡ್ ಯೂಸ್ ಮಾಡಿ ಸ್ಲೈಸ್ ಇಟ್ಬಿಟ್ಟೆ. ಏನು ಸ್ಲೈಸಾ? ಲವ್ ಜಾಕಿ, ಲವ್ ಆ ರೋಲ್ ನಿನ್ನ ಅಕೌಂಟಿಂದ ಸ್ಲೈಸ್ ಎತ್ತೇನಂತ ನೋಡು ಮಗ. ಇನ್ನೇನು ಅವನದು ದುಡ್ಡು ಅಡ್ಜಸ್ಟ್ ಆಯ್ತಲ್ಲ. ಮಗ ಕಾಸು ಅಲ್ಲ ಬಿಡು ಮಗ. ಸರಿ. ಊಟ ಮಾಡಿ ಮಕ್ಕಂಡಿರೋದು ದಡಲಿ ಮಗ. ಕಾಲಲ್ಲಿ ಹಿಡ್ಕೊಂಡಿದ್ಮೇಲೆ ರಾತ್ರಿ ಲೋ, ನೀನೇನು ಈ ಎಣ್ಣೆ ಎಲ್ಲ ಫುಲ್ ಹೊಡೆದ್ಬಿಟ್ಟು ಬೆಳಗ್ಗೆ ಏನಂತಾರಪ್ಪ ಯೋಗ ಪೊಸಿಷನ್ ಮಲಗಿದೆಯಾ? ಇವರೆಲ್ಲೋ ಕುರ್ತಿ ಜಾಗದಲ್ಲೇ ಮಲ್ಕೊಂತೀರ ನೀನು. ಯಾವ್ದು ಇದು ಫೋನು? ಜಾಸ್ತಿ ಫೋನ್ ಹೆಂಗೋ ನೀರಿದೆ. ನಾನು ನಿನ್ನೆ ವಾಶ್ರೂಮ್ ಹೋಗ್ಬೇಕಾದ್ರೆ ತಗೊಂಡು ಹಿಂಗೆ ಬರ್ತಲ್ಲ ಮಗ, ನಮ್ಮ ಫೋನ್ ಇಲ್ಲ ಅಂದರೆ ಬರೋದಿಲ್ಲ. ಅವ್ನಿಗೆ ಗೊತ್ತಾದ್ರೆ ಏನು ಮಾಡೋದೀಗ? ಆನ್ ಆಗ್ತಿಲ್ಲ ಫೋನ್. ಅದು ಇಲ್ಲೇ ಹೊರಗಡೆ ವಿಟಮಿನ್ ಡಿ ತಗೊಳ್ಬೋದು. ದರ್ಶನ್. ಓ, ಈ ಬಾಸ್ ಅಭಿಮಾನಿ. ಹಾಂ, ಗೊತ್ತಲ್ಲ, ನಾವು ಹೋಗ್ತೇವೆ. ಏನು ತಿಂಡಿ ಆಯ್ತಾ? ಇಲ್ಲ ಅವರು
ಟೈಮ್ ಆಯ್ತಲ್ರಿ, ತಿಂಡಿ ಮಾಡ್ಬೇಕು ತಾನೆ. ಅಂದರೆ ಏನು ಎಷ್ಟು ಒಳ್ಳೆ ರೋಣ ನೀವು, ಎಣ್ಣೆನು ನಿಮ್ಮ ದುಡ್ಡಲ್ಲೇ ಇವಾಗ ತಿಂಗಳು ಸ್ಪಾನ್ಸರ್ ಮಾಡ್ತೀನಿ ಅಂತೀರಿ. ಬರೀ ಆಟ ಒಳ್ಳೆ ರೋಣ ನೀವು ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ದುಡ್ಡು ನಿಮ್ಮದೆ, ಎಣ್ಣೆನೂ ನಿಮ್ಮದೆ. ಅಂದರೆ ಅರ್ಥ ಆಗಿಲ್ಲ ನೀವು ಹೇಳ್ತಿರೋದು. ಏನಿಲ್ಲ, ನಿಮ್ಮ ದೋಸ್ತ ನೆನ್ನೆ ಅಣ್ಣಯ್ಯ ಅಂದ್ಕೊಂಡು ಅವನ ಅಕೌಂಟಲ್ಲಿ ದುಡ್ಡೆಲ್ಲ ಹಾಂ ಏಯ್ ಇವ್ರು ಹೇಳ್ತಿರೋದು ನಿಜಾನ? ಮೋಸ್ಟ್ಲಿ ಇರ್ಬೋದು ಮಗ, ನಂಗೆ ನಿನ್ನೆ ಏಯ್ ನಂಬಿಕೆ ಇಲ್ಲ. ನಿನ್ನ ಹಿಂದೇನು ಮಾಡಿದ್ದೀವಿ? ಏಯ್ ನಮ್ಮ ಅಕೌಂಟಲ್ಲಿ ಏನು ಮಾಡಿದೆ? ಯಾರು ನಾನು ತೆಗಿಯೋ ಮೋಸ ನಿಮ್ಗೆ ಒಬ್ಬರಿಗೆ ನಾನು ಮಾಡಕ್ಕೆ ಬರೋದು, ನಮಗೂ ಬರುತ್ತೆ. ಏಯ್ ಯಾವ ನೀನು? ಮಾಡಿರೋದು ಗೊತ್ತಿರಲ್ಲ, ಆಗಿರೋದು ಗೊತ್ತಿರಲ್ಲ. ಮೋಸ ನಾನು ನಿಮಗೆ ಮಾಡಿದ್ದೀವಿ. ಯಾವಾಗ ಏನು ಹೇಳ್ತಿದ್ದೆ? ಯಾರೋ ನೀನು ಫಸ್ಟ್ ಆಫ್ ಆಲ್? ಏಯ್ ಎದ್ದೋ ಫಸ್ಟು. ಆಗ್ತಿರೋದು ಗೊತ್ತು, ಯಾವ ಟೈಮ್ ಅದೇನು ಮಾಡಬೇಕು ಗೊತ್ತಾಗ, ನಿನ್ನಿಂದನೇ ಎಲ್ಲ ಆಗಿದ್ದು, ಕರ್ಕೊಂಬಂದಿದ್ದೆ ನೀನು. ಎದ್ದೋ. ಹಲೋ, ಎಲ್ಲಿ? ಬನ್ನಿ ಬನ್ನಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀನಿ. ಕಾಸು ಅಡ್ಜಸ್ಟ್ ಆಯ್ತಲ್ಲ? ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡು ಅಂತಾನೆ, ಇವಾಗಲೂ ಅಡ್ಜಸ್ಟ್ ಆಗುತ್ತೆ. ಸರಿ ಹ್ಞೂ ಅಣ್ಣ. ಹ್ಞೂ ಆಗುತ್ತಲ್ಲ? ಹಾಂ, ಅಡ್ಜಸ್ಟ್ ಆಯ್ತು. ಬನ್ನಿ, ಡೋಂಟ್ ವರಿ. ಬನ್ನಿ ಬನ್ನಿ. ಮಗ ನನಗೆ ಈಜಾಡಕ್ಕೆ ಬರಲ್ಲ ಮಗ, ನಾನಂತೂ ಬರಲ್ಲ, ನಾನು ಸುಮ್ಮನೆ ನೋಡ್ತಿರ್ತೀನಿ. ಏ ಬಾರ ಮಗ, ನಾವಿದ್ದೀವಿ. ಲೋ ಮಗ, ಎದ್ರಲ್ಲೇ ಬೇಡ ಕಣೋ, ನಾನಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ರಜಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋದಾಗೆಲ್ಲ ಸಮುದ್ರದಲ್ಲಿ ಈಜಾಡಿ ಮೀನು ಹಿಡ್ತಿದ್ದೆ. ಇವಾಗ ಅದು ನಮ್ದಾ ಇವಾಗ ನಮಗೆ ಬಂದ್ಬಿಡು. ಮಗ ದುರ್ಗದಲ್ಲಿ ಎಲ್ಲಿ ಸಮುದ್ರ ಆಯ್ತಾ? ಹೌದಲ್ಲ ಮಗ, ಅದು ನಮ್ಮ ಅಜ್ಜಿಯವರ ಅಜ್ಜಿ ಮನೆ. ಹೆಂಗಿದ್ರು ಆಂಜನೇಯನ ಭಕ್ತ, ಇವತ್ತಾದ್ರೂ ಈಜು ಕಲ್ತ್ಕೊಂಡು ಹೋಗೋಣ. ನಾನು ಬರಲ್ಲ, ನೀನು ಹೋಗಿ. ಈ ಮಗ ಪೋಸ್ ಬೇಡ, ಹೋಗಿ ನೀವು. ಮಗ ಸತ್ತೋಗ್ತಿತ್ತ ಇವ್ರು ಬರಲಿಲ್ಲ ಅಂದರೆ. ಬ್ರೋ ಥ್ಯಾಂಕ್ ಯು ಬ್ರೋ, ಅಮಾಯಕ ಜೀವ ಕಾಪಾಡಿದೆ ಬ್ರೋ, ಗ್ರೇಟ್ ಬ್ರೋ ನೀವು. ಯಾರು ನಾನು ಸುಮ್ಮನೆ ಬಿಡಬಾರ್ದು ಬ್ರೋ, ಎಲ್ರಿಗೂ ಹೇಳ್ಬೇಕು. ಜಾಕಿ ಬಾಯ್ಲಿ. ಅರುಳ್ ಪ್ರಾಣನ ಕಾಪಾಡಿದ್ದೆ ಇವರು. ಅಜಯ್ ಬಾಯ್ಲಿ, ಬಾಯ್ಲಿ. ಅರುಳ್ ಪ್ರಾಣ ಕಾಪಾಡಿದ್ದೆ ಇವರು. ಥ್ಯಾಂಕ್ಸ್ ಬ್ರೋ, ಬನ್ನಿ ಬ್ರೋ, ಈ ಜನ ಬನ್ನಿ ಬ್ರೋ. ಇವ್ರು ನೋಡಿದ್ರೆ ಇವ್ರನ್ನ ಕಾಪಾಡಿದ್ರು ಅಂತ ಅನ್ಕೊಂಬಿಟ್ಟಾರೆ. ಇರ್ಲಿ ಬಿಡು, ಬಿಟ್ಟು ಬಿಲ್ಡ್ ಅಪ್. ನನ್ನ ಹತ್ರ ಅಡ್ಜಸ್ಟ್ ಆಗಲ್ಲ, ನೀನೇ ಅಡ್ಜಸ್ಟ್ ಆಗುತ್ತೆ ಅಂದಲ್ಲೋ. ನಿನ್ನ ಹತ್ರ ಕಾಸಿಲ್ಲ ಅಂದರೆ? ಇಲ್ಲ, ನನ್ನ ಹತ್ರ. ನಿನ್ನ ನಂಬ್ಕೊಂಡೆ ಕಣ ನಾವೆಲ್ಲ ಬಂದಿರೋದು. ನೀನು ಅಡ್ಜಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ ನಾನು. ಅರುಣ್, ಅದೇ ನಿನ್ನ ಹತ್ರ ಕಾಸಿದೆಯಲ್ಲ ಮಗ. ಮಗ ನನ್ನ ಹತ್ರ ನಮ್ಮ ಹಣಗೂ ಇಲ್ಲ ಮಗ. ಮಗ ಪ್ಲಾನ್ ನಿಂದೆ ಆದ್ಮೇಲೆ ಕಾಸು ನಿಂದೆ ಅಲ್ಲ ಮಗ. ಏನೋ ಕಾಸಿಲ್ಲ ಅಂತ ಹತ್ರ. ನಿಮ್ಮ ಹತ್ರ ಇದೆಯಾ ಅಂತ ನಾವು ಅನ್ಕೊಂಡಿವು. ನಾವೇ ಕಾಸು ಆಯ್ತಂತ ಹೇಳಿಲ್ಲ. ಸರಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾವು ನಾವು ಆಡ್ತೀವಿ. ಸರಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಎಕ್ಸಿಕ್ಯೂಟ್ ಮಾಡಿ. ನಿಮ್ಮ ಪಾಡಿ ನೀವು ಇದೆ. ಅಷ್ಟೇ ನೋಡ್ಕೊಂಡು ಬಾಯ್.
ಹಾಯ್ ಬ್ರೋ, ಏನಿಲ್ಲ ನೀವು ಮಾಡಿದ ಅಚೀವ್ಮೆಂಟ್ನ ಎಲ್ರಿಗೂ ಹೇಳ್ಕೊಂಬರೋಣ ಅಂತ. ಅಲ್ಲ ಬ್ರೋ, ಆದರೂ ನೀವು ನಮ್ಮ ಫ್ರೆಂಡಿಗೆ ಅವೆಲ್ಲ ಮರೆಯಬೇಡಿ. ಇಲ್ಲ ಬ್ರೋ, ನೀವೇನು ಅನ್ಕೋಬೇಡಿ, ನಾನು ಎಲ್ರಿಗೂ ಹೇಳ್ಕೊಂಬರ್ತೀನಿ. ಆ ಕ್ರೆಡಿಟ್ ಇಟ್ಕೊಂಡು ಥ್ಯಾಂಕ್ ಯು ಬ್ರೋ, ರಿಯಲಿ ಥ್ಯಾಂಕ್ಸ್ ಅಲ್ಲ. ಮಚ್ಚ ನಮ್ಮ ಹತ್ರ ಕಾಸು ಬರಲಿಲ್ವಲ್ಲ. ಮಗ ಅಲ್ಲಿ ಹೋಗಿರೋದು ಯಾರು ಹೇಳು? ಅವರು ಇಷ್ಟೊತ್ತು ಮಾತಾಡ್ತಿದ್ರು. ಬ್ರೋ, ಈ ಅಚೀವ್ಮೆಂಟ್ ನಾನು ನಿಮ್ಗೆ ಹೇಳಲೇಬೇಕು. ಅಲ್ಲ ಅರುಣ್, ಅದೇ ಬ್ರೋ ಹೇಳಿ ಬ್ರೋ, ನೀವೇ ಅಂತ. ನಾನೇ ಎಷ್ಟಾಯ್ತು? 400. ಅವ್ಳು ಕೊಡ್ದ ಬನ್ನಿ. ಹಾಂ ಚೆನ್ನಾಗಿ ಬ್ರೋ, ನೀವೇ ಅವರೇ ಓಕೆ ಸರಿ ಬಾಯ್. ಅಣ್ಣ ಎಷ್ಟಾಯ್ತು? ಅಣ್ಣ ಅಪ್ಪ ಇರ್ಬೋದು, ನಿಜ ಒಪ್ಕೊತೀನಿ, ಆದರೆ ಅದಕ್ಕೆ 100 ರೂಪಾಯಿ ಬದಲು 500 ರೂಪಾಯಿ ಕೇಳ್ತಿರೋ ಅಲ್ಲಪ್ಪ, ಎಲ್ಲರಿಗೂ ಸೇರಿ. ಹಾಂ ಹೌದಾ ಸರಿ. ನನ್ನನ್ನೇ ಪಕ್ಕ ಮಾಡಿದ್ರಲ್ಲ ಇವರು. ಅವ್ರ ಟೀಮಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಬಿಡಲ್ಲ ಅವ್ರಿಗೊಂದು ಪಾಠ ಕಲಿಸ್ದೆ ಬಿಡೋದೇ ಇಲ್ಲ ನಾನು. ಅಯ್ಯಯ್ಯೋ, ಖುಷಿ ತಡ್ಕೊಳಕ್ಕಾಗ್ತಿಲ್ಲಲೇ ಮಗ. ಜಾಕಿನ ಯೋಚಿಸು ಮಗ. ಕುಡ್ದಿಯಾನೆ, ಮಧ್ಯಾಹ್ನ ಆಗುತ್ತೆ. ನಾನು ನಿಮಗೆ ಮೋಸನೇ ಮಾಡ್ಬೋದು, ಬಟ್ ನೀವು ಮಾಡಿದ್ದು ತುಂಬ ದೊಡ್ಡ ಮೋಸ. ನಾವು ಅಂದ್ಕೊಂಡಿದ್ದೇ ಬೇರೆ, ಅದು ಆಗ್ತಿರೋದೇ ಬೇರೆ. ನಾವು ಜೋಡಿಸಿದ್ದೆಲ್ಲ ಟ್ರಿಪ್ಪಿಗೆ ಅಂತ ಬ್ರೋ. ಅವನ ಹತ್ರ ಇರೋ ದುಡ್ಡು ರಾತ್ರಿ ಎಂಡಿಂಗ್ ಅಂತ ತರಿಸಿದ್ರಿ. ನನಗೆ ಯಾವುದೋ ತಲೆಯಲ್ಲಿ ಬೆಟ್ಟಿಂಗ್ ಅಂತ ಇರಿಸಿ ಅದು ಖಾಲಿ ಮಾಡಿಸಿದ್ರಿ. ಅವ್ನು ನೋಡಿದ್ರೆ ಅವ್ನ ಫೋನ್ನ ನೀರಲ್ಲಿ ಬೀಳ್ಸೇನೆ. ಈಗ ಅದಕ್ಕೂ ದುಡ್ಡು ಕಟ್ಟಬೇಕು. ನಮ್ಮ ಹತ್ರ ಇದ್ದಿದ್ದೇ ಬೇರೆ, ನಾವು ಅಂದ್ಕೊಂಡಿದ್ದೇ ಬೇರೆ, ಅದಾಗ್ತಿರೋದೇ ಬೇರೆ. ನೀವು ಮಾಡಿದ್ದೆಲ್ಲ ಅನ್ಯಾಯನೇ ಬ್ರೋ, ಬಿಡಿ ಬ್ರೋ. ಇವಾಗ ನಾನು ನಿಮಗೆ ಮೋಸ ಮಾಡಿರ್ಬೋದು, ನೀವು ನಮಗೆ ಮಾಡಿದ್ದೀರ, ಅದಕ್ಕೆ ನಾನು ಮಾಡಿದ್ದೀನಿ. ಇದು ನನ್ನ ಪಾಠ ಅಂತ ತಿಳ್ಕೊ. ಇನ್ನೊಂದು ಇದಕ್ಕೆಲ್ಲ ಸಾರಿ ಕೇಳ್ತೀನಿ ನಾನು. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಒಂದು ನಿಮಿಷ ಇಲ್ಲಿ ಕೇಳಿ. ಆನ್ ಬಾಯ್ಸ್, ಲೈಕ್ ಕಮೆಂಟ್, ಸಬ್ಸ್ಕ್ರೈಬ್. ಈಗ ಹೋಗಿ.